ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಲು ಸಜ್ಜಾಗಿದೆಯೇ ಸೇನೆ? ಗುರಿ, ದಾಳಿಯ ಮಾದರಿ, ಸಮಯ ನಿಮ್ಮದೇ ಆಯ್ಕೆ ಎಂದು ಕೇಂದ್ರ ಸರ್ಕಾರ ಹೇಳಿದ್ದೇಕೆ? ಸೇನೆಯ ಗುರಿ ಪಾಕ್ ಆಕ್ರಮಿತ ಕಾಶ್ಮೀರವೋ ಪಾಕಿಸ್ತಾನವೋ? ಸ್ನೇಹಿತರೆ, ಪಹಲ್ಗಾಮ್ ಹಿಂದೂ ನರಮೇಧದ ಬಳಿಕ ಭಾರತದಲ್ಲಿ ಪಾಕಿಸ್ತಾನದ ವಿರುದ್ಧದ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಭಾರತ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಬೇಕು, ಇಸ್ಲಾಮಿಕ್ ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಎಂಬ ಕೂಗು ಭಾರತದೆಲ್ಲೆಡೆ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲಿಯೇ ಕೇಂದ್ರ ಸರ್ಕಾರವು ನಿನ್ನೆ ಸೇನಾ ಮುಖ್ಯಸ್ಥರುಗಳ ಜೊತೆ ಮಹತ್ವದ ಸಭೆ ನಡೆಸಿದೆ. ಈ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಸಿಡಿಎಸ್ ಅನಿಲ್ ಚೌಹಾಣ್, ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಭೂಸೇನೆಯ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಭಾಗವಹಿಸಿದ್ದರು. ಈ ಉನ್ನತ ಮಟ್ಟದ ಸಭೆಯಲ್ಲಿ ಪಹಲ್ಗಾಮ್ ಹಿಂದೂ ನರಮೇಧಕ್ಕೆ ತಕ್ಕ ಉತ್ತರ ನೀಡಲು ಭಾರತೀಯ ಸೇನೆಗೆ ಮುಕ್ತ ಸ್ವಾತಂತ್ರ್ಯ ನೀಡಲಾಗಿದೆ. ಗುರಿ, ದಾಳಿಯ ಸಮಯ ಮತ್ತು ದಾಳಿಯ ಮಾದರಿ ಹೇಗಿರಬೇಕು ಎಂಬುದನ್ನು ಸೇನೆಯೇ ನಿರ್ಣಯ ಮಾಡಲಿದೆ. ಕೇಂದ್ರ ಸರ್ಕಾರವು ಸೇನಾಪಡೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದು, ಯಾವುದೇ ಕ್ಷಣದಲ್ಲಿ ಪ್ರತೀಕಾರ ತೀರಿಸುವುದು ನಿಶ್ಚಿತ ಎನ್ನಲಾಗಿದೆ. ಈ ಬಾರಿ ಸೇನೆಯ ಗುರಿ ಪಾಕ್ ಆಕ್ರಮಿತ ಕಾಶ್ಮೀರವೋ ಪಾಕಿಸ್ತಾನವೋ? ಕೇಂದ್ರ ಸರ್ಕಾರವು ಪ್ರತೀಕಾರ ತೀರಿಸಲು ಸೇನೆಗೆ ಸರ್ವ ಸ್ವಾತಂತ್ರ್ಯ ನೀಡಿದ ಬೆನ್ನಲ್ಲೇ ಈ ಬಾರಿಯ ಪ್ರತೀಕಾರದ ದಾಳಿ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೋ ಅಥವಾ ಪಾಕಿಸ್ತಾನಕ್ಕೋ ಎಂಬ ಚರ್ಚೆ ಶುರುವಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿ ಭಾರತದ ಸ್ವಾಧೀನಕ್ಕೆ ತರಬೇಕು ಎನ್ನುವುದು ಹಲವು ವರ್ಷಗಳಿಂದ ಕೇಳಿ ಬರುತ್ತಿರುವ ಕೂಗು, ಕನಸು ಕೂಡ. ಇದು ಪಿಒಕೆಯನ್ನು ವಶಪಡಿಸಲು ಸರಿಯಾದ ಸಮಯ ಎಂಬ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಬಾರಿ ಪಿಒಕೆಯನ್ನು ಭಾರತ ವಶಪಡಿಸಿಕೊಳ್ಳಲಿದೆಯೇ ಅಥವಾ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಲಿದೆಯೇ ಎಂಬ ಕುತೂಹಲ ಎಲ್ಲರನ್ನೂ ಕಾಡ್ತಾ ಇದೆ. ಆತಂಕದಲ್ಲೇ ದಿನದೂಡುತ್ತಿರುವ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಗೆ ಭಾರತ ಯಾವಾಗ ಬೇಕಾದರೂ ಪ್ರತೀಕಾರ ತೀರಿಸಬಹುದು ಎಂದು ಪಾಕಿಸ್ತಾನ ಆತಂಕದಲ್ಲೇ ದಿನದೂಡ್ತಾ ಇದೆ. ಈಗಾಗಲೇ ಪಾಕಿಸ್ತಾನದ ಪ್ರಧಾನಿ ಆಸ್ಪತ್ರೆ ಸೇರಿರುವ ಸುದ್ದಿ ಲಭ್ಯವಾಗಿದೆ. ಸಾವಿರಾರು ಪಾಕ್ ಸೈನಿಕರು ರಾಜೀನಾಮೆ ನೀಡುತ್ತಿದ್ದಾರೆ. ಪಾಕ್ ಸೇನಾ ಮುಖ್ಯಸ್ಥರನ್ನ ಹುಡುಕಿಕೊಡಿ ಎಂಬ ವಿಚಾರ ಕಳೆದೆರಡು ದಿನಗಳಲ್ಲಿ ಟ್ರೆಂಡಿಂಗ್ನಲ್ಲಿತ್ತು. ಹೀಗೆ ಪ್ರತೀಕಾರದ ಆತಂಕದಲ್ಲೇ ಪಾಕಿಸ್ತಾನ ದಿನದೂಡ್ತಾ ಇದೆ. ಒಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಪಹಲ್ಗಾಮ್ ಹಿಂದೂ ನರಮೇಧಕ್ಕೆ ತಕ್ಕ ಉತ್ತರವನ್ನ ನೀಡುವುದಂತೂ ಸತ್ಯ. ಆದರೆ ದಾಳಿಯ ಮಾದರಿ, ಗುರಿ ಮತ್ತು ಸಮಯವನ್ನು ನಿಶ್ಚಯ ಮಾಡಲಿರುವುದು ಭಾರತೀಯ ಸೇನೆ. ಈ ಬಾರಿಯ ಪ್ರತೀಕಾರವು ಇನ್ನೆಂದೂ ಪಾಕಿಸ್ತಾನವು ಭಾರತದೊಳಗೆ ಭಯೋತ್ಪಾದಕರನ್ನ ಕಳುಹಿಸದ ರೀತಿಯಂತೆ ಇರಲಿ ಎಂಬುದೇ ಸರ್ವ ಭಾರತೀಯರ ಹಾರೈಕೆ.